ಜೈ ಶ್ರೀರಾಮ್. ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಪೋಸ್ಟ್ ಮಾರ್ಕೆಟ್ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಡಿಸ್ಕಷನ್ ಮಾಡೋಣ. ಸೂಪರ್ ಆಗಿ ಆಯಿತು ಮೊಮೆಂಟಮ್. ನಾವು ಏನು ಡಿಸ್ಕಷನ್ ಮಾಡಿದ್ದೀವಿ ಸೇಮ್ ಹಾಗೆ ಆಯಿತು. ಒಂದು ಸತಿ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿ. ಫಸ್ಟ್ ನಾವೇನಂತ ಮಾರ್ನಿಂಗ್ ಡಿಸ್ಕಷನ್ ಮಾಡಿದ್ದು, ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿಬಿಟ್ಟು ಎಕ್ಸಾಕ್ಟ್ಲಿ ಈ ಒಂದು ಪಾಯಿಂಟ್ ಇಂದ ರಿಜೆಕ್ಷನ್ ತಗೊಂಡು ಈ ರೀತಿ ಬೀಳುತ್ತೆ. ಈ ಒಂದು 23,480 ಏನಿದೆ ಇದನ್ನ ಸಪೋರ್ಟ್ ತಗೊಂಡು ರೀಟೆಸ್ಟ್ ಮಾಡಿಬಿಟ್ಟು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ಇಲ್ಲಿಂದ ಒಂದು ಮೊಮೆಂಟಮ್ ಬರ್ಬೋದು ಅಪ್ಸೈಡ್ ಅಂತ ಹೇಳಿದ್ದೆ. ಸೊ ಕ್ಲಿಯರ್ ಆಗಿ ನೋಡಿ, ಪ್ರೈಸ್ ಏನಾಯ್ತು ಎಕ್ಸಾಕ್ಟ್ಲಿ ಬಂದುಬಿಟ್ಟು ಈ ಒಂದು ಜೋನ್ಗೆ ಬಂತು. ಸೊ ಈ ಒಂದು ಜೋನ್ ನಾನು ಹೇಳ್ತಾ ಇದ್ರೆ ಇದೇನಂತ ಹೇಳಿದ್ರೆ ನಿಮಗೆ ಬೆಲೆಗೆ ಇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಲೆವೆಲ್. ಅಬೌವ್ ದಿಸ್ ಬುಲಿಶ್ ಇರ್ಬೋದು, ಈವನ್ ಬಿಲೋ ದಿಸ್, ಈವನ್ ಕೆಳಗಡೆ ಬೀಳ್ತಾ ಇದ್ರೆ ಇದು ರೆಸಿಸ್ಟೆಂಟ್ ಬಿಕಮ್ಸ್ ಎ ಸಪೋರ್ಟ್ ಅಂತ ಹೇಳಿದ್ದೆ. ಇದು ಆಕ್ಚುಲಿ ರೆಸಿಸ್ಟೆನ್ಸು. ಇದು ಬ್ರೇಕ್ಔಟ್ ಆಗಿ ಮಾರ್ನಿಂಗ್ ಲೆವೆಲಲ್ಲಿ ಇದು ಬ್ರೇಕ್ಔಟ್ ಆಗಿ ಅಗೇನ್ ರೀಟೆಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೆ. ಸೊ ಆದರೆ ಅದೇನಾಯಿತು, ಇನ್ಸೈಡ್ ಬಂದುಬಿಡ್ತು. ಸೊ ಇನ್ಸೈಡ್ ಬಂದುಬಿಟ್ಟಿದೆ ಅಂತಂದ್ರೆ ಇಲ್ಲಿ ನಾವು ಟ್ರೆಂಡ್ ಲೈನ್ ಬ್ರೇಕ್ಔಟ್ಗೆ ಹೋಗಲ್ಲ. ಬಿಕಾಸ್ ಪ್ರೈಸ್ ಬಂದುಬಿಟ್ಟು ಈ ಒಂದು ಪ್ರೈಸ್ ಮೇಲೆ ಇದ್ದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಬರ್ತಾ ಇದ್ರೆ ದೆನ್ ವಿ ಆರ್ ಅಲೌಡ್ ಟು ಟೇಕ್ ದ ಟ್ರೇಡ್. ಸೊ ಇಲ್ಲಿ ಏನಾಗಿದೆ, ನಮಗೆ ಪ್ರೈಸು ಅಬೋವ್ ದಿಸ್ ಬಂತು, ಇಲ್ಲಿ ಟ್ರೆಂಡ್ ಲೈನ್ ಫಾರ್ಮೇಷನ್ ಆಯಿತು. ಇನ್ ಕೇಸ್ ಇಲ್ಲೇನಾದರೂ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದ್ರೆ ವಿ ಮೇ ಸಿ ದ ಮೊಮೆಂಟಮ್ ಟು ದ ಅಪ್ಸೈಡ್. ಆದರೆ ಅದು ಅಪ್ಸೈಡ್ ಮೊಮೆಂಟಮ್ ಬಂದಿಲ್ಲ, ಇಲ್ಲಿಂದ ಮಾರ್ಕೆಟಲ್ಲಿ ರಿವರ್ಸಲ್ ಆಯಿತು. ಈವನ್ ಇಲ್ಲಿ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಸಹ ಆಯಿತು. ಆ್ಯಂಡ್ ಈ ಒಂದು ಡೌನ್ ಫಾಲ್ ಏನಿದೆ, ಈ ಒಂದು ಡೌನ್ ಫಾಲ್ನ ಈವನ್ ನಮ್ಮ ಒಂದು ಸ್ಟ್ರಾಟಜಿಸ್ ಪ್ರಕಾರ ಸಹ ನಾವು ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಇದು ಬಂದುಬಿಟ್ಟು ಯೂಟ್ಯೂಬ್ ಲೈವ್ ನೀವು ಸಹ ನೋಡ್ಬೋದು. ಇದು ಇವತ್ತಿನ ಯೂಟ್ಯೂಬ್ ಲೈವ್ ಸರ್. ಓಕೆ, ಸೊ ಟೈಮ್ ಸಹ ನೀವು ನೋಡ್ಬೋದು, ಅರೌಂಡ್ 10:30 ಸಂವೇರ್ ಆಗ್ತಾ ಇರುತ್ತೆ. ಓಕೆ, ಸೊ ಈ ಒಂದು ಟ್ರೇಡ್ನು ಸಹ ನಾನು ಲೈವಲ್ಲೇ ಹೇಳ್ತಾ ಇದ್ದೆ. ಓಕೆ, ಈ ರೀತಿ ಇಲ್ಲಿ ನಿಮಗೆ ನೋಡ್ಬೋದು. ಸೊ ಇಲ್ಲಿಂದ ಈ ಒಂದು ಪಾಯಿಂಟ್ ಇರುತ್ತೆ, ಹಾಫ್ ಆಫ್ ದಿ ಪ್ರೈಸ್ ಇರುತ್ತೆ, ಇಲ್ಲಿಂದ ಮಾರ್ಕೆಟಲ್ಲಿ ರಿವರ್ಸಲ್ ಆಗ್ಬೋದು ಸರ್. ಇದು ಪ್ರಾಫಿಟ್ ಬುಕಿಂಗ್ ಆಗೋ ಒಂದು ಸಾಧ್ಯತೆ ತುಂಬ ಇದೆ ಈ ಒಂದು ಪಾಯಿಂಟಲ್ಲಿ ಅಂತ ನಾನು ಯೂಟ್ಯೂಬಲ್ಲಿ ಲೈವ್ ಅನಾಲಿಸಿಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೆ ಸರ್. 100% ತೋರಿಸ್ತಾ ಇದೆ. ಬಿಕಾಸ್ ಮಾರ್ಕೆಟಲ್ಲಿ ಸಬ್ಜೆಕ್ಟ್ ಅಷ್ಟು ಕ್ಲಿಯರ್ ಆಗಿರುತ್ತೆ. ಫೈನಲಿ ಇದೇನಾಯಿತು ಅಂತಂದ್ರೆ ಸೇಮ್ ಟಾರ್ಗೆಟ್ಗೂ ಸಹ ಹೋಗಿರುತ್ತೆ. ನಿಮ್ಗೆ ನೋಡಿ ಎಕ್ಸಾಕ್ಟ್ಲಿ ಟಾರ್ಗೆಟ್ಗೆ ಬಂದುಬಿಟ್ಟು ಅಗೇನ್ ಇದು ರಿವರ್ಸಲ್ ಆಗ್ಬೋದು ಅಂತ ಸಹ ಹೇಳಿದ್ದೆ. ಅಂಡ್ ಈ ಒಂದು ಪ್ರೈಸ್ ಏನಿದೆ, ಈ ಒಂದು ಪ್ರೈಸ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದ್ರೆ ಮತ್ತೆ ನಾವು ಅಪ್ಸೈಡ್ ಮೊಮೆಂಟಮ್ ನೋಡ್ತೀವಿ ಅಂತ ತುಂಬಾ ಕ್ಲಾರಿಟಿಯಾಗಿ ಹೇಳಿದ್ದೆ ಸರ್. ಇದನ್ನ ಮಾತ್ರ ತುಂಬಾ ಕ್ಲಾರಿಟಿಯಾಗಿ ಹೇಳಿದ್ದೆ ಸರ್. ಅಬೋವ್ ದಿಸ್ ಮಾತ್ರ ನಮಗೆ ಮಾರ್ಕೆಟ್ ಅಲ್ಲಿ ಅಪ್ಸೈಡ್ ಮೊಮೆಂಟಮ್ ಬರುತ್ತೆ, ಇಲ್ಲ ಅಂತಂದ್ರೆ ಬರಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದೆ. ಅದು ಹಾಗೆ ಆಯ್ತು ಸರ್. ಮತ್ತೆ ಅದು ಬಂದುಬಿಟ್ಟು ರಿವರ್ಸಲ್ ಆಯಿತು. ಓಕೆ, ಇಲ್ಲಿ ಬಂದುಬಿಟ್ಟು ಏನು ಟ್ರೇಡ್ ನಂಬರ್ 1. ಮತ್ತೆ ನಿಮಗೆ ಮಾರ್ನಿಂಗ್ ಕ್ಲಾಸಲ್ಲಿ ಮಾರ್ನಿಂಗ್ ಪ್ರೀ ಮಾರ್ಕೆಟ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಲ್ವಾ, ಅದರಲ್ಲಿ ನಿಮಗೆ ಪ್ರಾಪರ್ ಆಗಿ ಹೇಳಿದ್ದೆ ಸರ್. 23,344 ಏನಿದೆ ಈ ಒಂದು ಲೆವೆಲ್ನ ಮಾರ್ಕೆಟ್ ಬಂದುಬಿಟ್ಟು ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿದ್ದೆ. ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಿಮಗೆ ಈ ಒಂದು ಪ್ರೈಸ್ ಆಕ್ಷನ್ ತೋರಿಸಿದ್ದೆ ಸರ್. ಇಲ್ಲಿ ಯಾವ ರೀತಿ ಆಗಿದೆ ಮೊಮೆಂಟಮ್, ಸೇಮ್ ಮೊಮೆಂಟಮ್ ನಾವು ಈ ಒಂದು ಪಾಯಿಂಟ್ಗೆ ಬಂದರೆ ಮಾರ್ಕೆಟಲ್ಲಿ ಮೊಮೆಂಟಮ್ ನೋಡ್ಬೋದು ಅಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ ಪಿನ್ ಪಾಯಿಂಟ್ ಸರ್. ಇಲ್ಲಿಂದ ನೀವು ನೋಡ್ಬೋದು ಅರೌಂಡ್ 160 ಪಾಯಿಂಟ್ಸ್ ಬಂತು ಏನು ಮೊಮೆಂಟಮ್. ಅಂಡ್ ಈ ಒಂದು ಮೊಮೆಂಟಮ್ ಸಹ ಅಷ್ಟೇ ಸರ್, ಲೈವ್ ಅಲ್ಲಿ ಇದ್ದು ಈಗ ನೋಡಿ ಇಲ್ಲಿ ಬಂದಿರುತ್ತೆ ಈ ಒಂದು 23,333 ಇರುತ್ತೆ. ಸೊ ಈ ಪಾಯಿಂಟ್ಗೂ ಸಹ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ನೀವು ನೋಡಿ ಲೈವ್ ಅಲ್ಲೇ ಇದ್ದು ಇಲ್ಲಿಂದ ನಮ್ಮ ಒಂದು ಸ್ಟ್ರಾಟಜಿಸ್ ಪ್ರಕಾರ ಟ್ರೇಡ್ ಬರ್ತಾ ಇದೆ ಸರ್ ಅಂತ ಹೇಳಿಬಿಟ್ಟು ನೀವು ನೋಡಿ 23,500 ಸಿ ಇದು ಲೈವ್ ಅಲ್ಲಿ ತೋರಿಸಿರೋದು ಸರ್. ಈ ಒಂದು 56 ಪಾಯಿಂಟ್ ಬಂದ್ಬಿಟ್ಟು ಲೈವ್ ಅಲ್ಲಿ ನಾನು ತೋರಿಸಿರೋದು. ಬೇಕು ಅಂತಂದ್ರೆ ನೋಡಿ ಫುಲ್ ವಿಡಿಯೋ ತೋರಿಸ್ತೀನಿ ನೋಡಿ. ಸೊ ಇವೇನದು ಟಾರ್ಗೆಟ್ ಹೋಗ್ತಾ ಇರುತ್ತೆ. ಸೊ ಯಾಕಂತಂದ್ರೆ ರಿಯಲ್ ಸಬ್ಜೆಕ್ಟ್ ಲೈವ್ ಮಾರ್ಕೆಟ್ ಅಲ್ಲಿ ನಾನು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸರ್. ಲೈವ್ ಅಲ್ಲಿ ಹೋಗ್ತಿದ್ದೆ 30 ಪಾಯಿಂಟ್ಸ್ ಇದು ಮೊಮೆಂಟಮ್ ಆಯಿತು. ಇನ್ನು ಫಾರ್ವರ್ಡ್ ಬೈ 56 ಪಾಯಿಂಟ್ಸ್ ಕಂಪ್ಲೀಟ್ ಆಯಿತು. ಅಂಡ್ ಈ ಒಂದು ಪಾಯಿಂಟ್ ಇಂದ ಪ್ರಾಫಿಟ್ ಬುಕಿಂಗ್ ಆಗ್ಬೋದು ಅಂತ ಹೇಳಿದ್ದೆ. ಸೊ ಕ್ಲಿಯರ್ ಆಗಿ ಅಲ್ಲಿಂದ ಪ್ರಾಫಿಟ್ ಬುಕಿಂಗು ಸಹ ಆಗಿರುತ್ತೆ. ಓಕೆ, ನೀವು ನೋಡಿ. ಸೊ ಲೈವ್ ಅಲ್ಲಿ ಸಹ ಸೇಮ್ ಈ ಒಂದು ಚಾರ್ಟ್ನ ತೋರಿಸ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಕೊನೆಗೆ ಮತ್ತೆ ಏನಾಯಿತು, ಈ ಒಂದು ಪಾಯಿಂಟ್ ಇಂದ ನಾನು ಏನಂತ ಹೇಳಿದ್ದು ನೀವು ನೋಡಿ, ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರು ಕೆಳಗಡೆ ಬೀಳತ್ತೆ, ಈ ಒಂದು ಸಪೋರ್ಟ್ ತಗೊಂಡು ಒಂದು ಪುಲ್ ಬ್ಯಾಕ್ ಬಂದ್ಬಿಟ್ಟು ಅಗೇನ್ ಕೆಳಗಡೆ ಬೀಳತ್ತೆ ಅಂತ ನಿಮಗೆ ಇಲ್ಲಿ ಪ್ರೈಸ್ ಆಕ್ಷನ್ ಕೊಟ್ಟಿದ್ದೀನಿ ನೋಡಿ ಸರ್. ಎಕ್ಸಾಕ್ಟ್ಲಿ ಇಲ್ಲಿ ತನಕ ಬಂತು, ಅಗೇನ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಆಯಿತು. ಅಂಡ್ ಈ ಒಂದು ಡೌನ್ ಫಾಲ್ನು ಸಹ ನಾವು ಕ್ಯಾಪ್ಚರ್ ಮಾಡಬಹುದು ಅಂತ ನಾನು ಕ್ಲಿಯರ್ ಆಗಿ ಇದನ್ನ ಹೇಳ್ಬಿಟ್ಟೆ ಬಂದೆ ಸರ್. ಈಗ ನೀವು ನೋಡಿ ಇಲ್ಲಿ ಏನು ಕಾಣ್ತಿದೆ ನಮಗೆ, ಈ ಒಂದು ಜೋನ್
ಸೊ ನೀವು ನೋಡಿ 23,500 ಪುಟ್ಟಲ್ಲಿ ಸರ್ ಆಸ್ ಪರ್ ದ ನಮ್ಮ ಸ್ಟ್ರಾಟಜಿ ಇಲ್ಲಿ ನಮಗೆ ಟ್ರೇಡ್ ಬರುತ್ತೆ ಸರ್. ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 1:3 ಫಾರ್ವರ್ಡ್ ಬೈ 83 ಪಾಯಿಂಟ್ ಬಂದುಬಿಟ್ಟು ಸೆಕೆಂಡ್ ಟಾರ್ಗೆಟು, ಆ್ಯಂಡ್ ಓವರ್ ಆಲ್ ಟಾರ್ಗೆಟ್ ಬಂದುಬಿಟ್ಟು ಈ ಒಂದು 149 ಪಾಯಿಂಟ್ ಅಂತ ಹೇಳಿದ್ದೆ. ನಾನು ಹೇಳ್ದಂಗೆ ನೀವು ನೋಡಿ ಸರ್ ಎಕ್ಸಾಕ್ಟ್ಲಿ 83 ಪಾಯಿಂಟ್ಸ್ ಬಂದಿದೆ. ನಿಫ್ಟಿ 50ಯಲ್ಲಿ 83 ಪಾಯಿಂಟ್ಸ್ ಅಂದರೆ ಎಷ್ಟು ದೊಡ್ಡದು ಅಂತ ನಿಮಗೆ ಗೊತ್ತಿರುತ್ತೆ ಸರ್. ಆ್ಯಂಡ್ ನಾವು ಇಲ್ಲಿ ರಿಸ್ಕ್ ಮಾಡ್ತಿರೋದು ಬರೀ 10 to 15 ಪಾಯಿಂಟ್ಸ್ ಅಷ್ಟೇ ಇರುತ್ತೆ ಸರ್ ಸ್ಟಾಪ್ ಲಾಸ್. ಪ್ರಾಪರ್ ಸಪೋರ್ಟ್ ಪಾಯಿಂಟಲ್ಲಿ ಇಲ್ಲೇ ನಾನು ಟ್ರೇಡ್ ಹಿಡಿದಿರೋದು ನೋಡಿ. ಲೈವ್ ಮಾರ್ಕೆಟಲ್ಲಿ ಇದನ್ನು ನಿಮಗೆ ತೋರಿಸಿರ್ತೀನಿ. ಯಾಕೆಂತಂದರೆ ಲೈವ್ ಮಾರ್ಕೆಟಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಬೇಕು ಸರ್. ಲೈವ್ ಮಾರ್ಕೆಟಲ್ಲಿ ಕ್ಯಾಪ್ಚರ್ ಮಾಡ್ತಿದ್ದೀವಿ ಅಂತಂದರೆ ಅದರಲ್ಲಿ ಗಟ್ಸ್ ಇರುತ್ತೆ ಅಂತ ಅರ್ಥ ನೋಡಿ. ಸೊ ಕ್ಲಿಯರ್ ಆಗಿ ನೋಡಿ ಸರ್, ಲೈವಲ್ಲಿ ತೋರಿಸಿರೋದು ಈವನ್ ಇಲ್ಲಿಂದನೇ ಇರುತ್ತೆ ಏನೋ ಈ ಒಂದು ವಿಡಿಯೋ ನೋಡಿ. ಸೊ ಅಲ್ಲೇ ಹೇಳಿರ್ತೀನಿ ಸಮ್ವೇರ್ ಫಸ್ಟ್ ಇನಿಷಿಯಲೇ ಹೇಳಿರೋದು ಸರ್ ಈ ಒಂದು ಟ್ರೇಡ್ದು 83 ಪಾಯಿಂಟ್ಸ್ ಬಂದುಬಿಟ್ಟು ಟಾರ್ಗೆಟ್ ಇರೋದು, ಆರಾಮಾಗಿ ಕುತ್ಕೋಬೋದು ಸರ್. ಟ್ರೇಡ್ ಮಾಡಿಕೊಂಡು ಸಮ್ವೇರ್ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಆರಾಮಾಗಿ ಕುತ್ಕೋಬೋದು ಅಂತ ಹೇಳಿದ್ದೆ. ಎಲ್ಲೂ ಹೋಗಲ್ಲ ಸರ್. 83 ಪಾಯಿಂಟ್ಸ್ ಕ್ಲಿಯರ್ ಆಗಿ ಹೇಳಿದ್ದೆ ಸರ್. ಅಪ್ ಟು 315 ತನಕ ಹೋಲ್ಡ್ ಮಾಡ್ಬೋದು ಅಂತ ಹೇಳಿದ್ದೆ. ಹೋಲ್ಡ್ ಮಾಡಿದ್ರೆ ಆರಾಮಾಗಿ 100+ ಪಾಯಿಂಟ್ಸ್ ಸರ್, 100+ ಪಾಯಿಂಟ್ಸ್ ಸರ್. ಒಂದು ಲಾಟಿಗೆ ನಾವು ಏನಾದರೂ ಟ್ರೇಡ್ ಮಾಡಿದ್ದೀವಿ ಅಂತಂದರೆ ಸೊ 6,500 rupees ಈಸಿ ಪ್ರಾಫಿಟ್ ಸರ್. ಇಲ್ಲಿ ಒಂದು ಟ್ರೇಡ್ ಬಂತ, ಮತ್ತು ಇದರಲ್ಲಿ ಒಂದು 50 ಪಾಯಿಂಟ್ಸ್ ಬಂತ. ಸೊ ಓವರ್ ಆಲ್ ನೀವು ನೋಡೋದಾದರೆ 150+ ಪಾಯಿಂಟ್ಸ್ ಎಲ್ಲೂ ಹೋಗಲ್ಲ ಸರ್. ಓಕೆ, ಈವನ್ ಲೈವ್ ಮಾರ್ಕೆಟಲ್ಲಿ ಸುಮಾರು ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜೀಸ್ ಸಹ ಬಂತು. ಓಕೆ, ಅವು ಸಹ ಟ್ರೇಡ್ ಬಂದಿರತ್ತೆ. ಆದರೆ ನೀವು ನೋಡಿ ಸರ್, ಬಿಫೋರ್ ಮಾರ್ಕೆಟ್ ಪ್ರತಿ ಒಂದು ಪ್ರೈಸ್ ಆಕ್ಷನ್ ಸಹ ನಾನು ಮುಂಚೆ ಹೇಳ್ಬಿಟ್ಟು ಮತ್ತೆ ಲೈವ್ ಮಾರ್ಕೆಟ್ಗೆ ಬಂದು ಲೈವ್ ಅಲ್ಲಿ ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ ಸರ್. ಅಷ್ಟು ಕ್ಲಿಯರ್ ಕಟ್ ಸಬ್ಜೆಕ್ಟ್ ಇರುತ್ತೆ. ಅಂಡ್ ಇದೇ ರೀತಿ ನೀವು ಸಹ ಈ ಒಂದು ಸಬ್ಜೆಕ್ಟ್ನ ಕಲಿಬೇಕು ಅಂತಂದ್ರೆ 1 ವರ್ಷ ಹೇಳ್ಕೊಡ್ತೀವಿ ಸರ್ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ನ. ಡೈಲಿ 2 ಕ್ಲಾಸಸ್ ಇರುತ್ತೆ. ಬೆಳಗ್ಗೆ ಒಂದು ಕ್ಲಾಸ್ ಇರುತ್ತೆ, ನೈಟ್ ಒಂದು ಕ್ಲಾಸ್ ಇರುತ್ತೆ. ಅಂಡ್ ನೀವು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಂದ್ರೆ ಸರ್ ಪ್ಲೇಸ್ಟೋರ್ ಓಪನ್ ಮಾಡಿ. ಪ್ಲೇಸ್ಟೋರಲ್ಲಿ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಅಂತ ಆ್ಯಪ್ ಇರುತ್ತೆ. ಈವನ್ ನಿಮಗೆ ಒಂದು ಅಪ್ಡೇಟ್ ಇದೆ, ಅಪ್ಡೇಟು ಸಹ ಕೊಡ್ತೀನಿ. ಓಕೆ, ಸೊ ನೋಡಿ ಸೊ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ಕನ್ನಡ 1 year ಮೆಂಟರ್ಶಿಪ್ ಅಂತ ಕೋರ್ಸ್ ಇರುತ್ತೆ ಸರ್. ಕೋರ್ಸ್ನ ಬೈ ಮಾಡಿಬಿಟ್ಟು ನೀವು ಎನ್ರೋಲ್ ಆಗ್ಬೋದು. ನೆಕ್ಸ್ಟ್ ಲೆವೆಲ್ ಸಬ್ಜೆಕ್ಟ್ ಇರುತ್ತೆ. ಆ್ಯಂಡ್ ಅಪ್ಡೇಟ್ ಏನು ಅಂತಂದರೆ ಈ ಒಂದು ಭಾನುವಾರ ಸಂಡೇ ಸರ್, ಈ ಒಂದು ಸಂಡೇ ಬಂದುಬಿಟ್ಟು ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ದೀನಿ ಸರ್. 10 AM ಇಂದ 1 PM ತನಕ 3 hours ಸ್ಪೆಷಲ್ ಕ್ಲಾಸ್ ಇರುತ್ತೆ. ನೀವು ಸಹ ಜಾಯ್ನ್ ಆಗ್ಬೋದು. ಎಕ್ಸಲೆಂಟ್ ಟ್ರಿಕ್ಸ್ ಇರುತ್ತೆ ಸರ್, ಎಕ್ಸಲೆಂಟ್ ಸಬ್ಜೆಕ್ಟ್ ಇರುತ್ತೆ. ಬಂದು ಜಾಯ್ನ್ ಆಗ್ಬೋದು. ಯಾರು ಈ ಒಂದು 1 year ಮೆಂಟರ್ಶಿಪ್ಗೆ ಜಾಯ್ನ್ ಆಗಿರ್ತಾರೆ ಅವ್ರಿಗೆಲ್ರಿಗೂ ಆಕ್ಸೆಸ್ ಇರುತ್ತೆ. ನೀವು ಸಹ ಬಂದು ಜಾಯ್ನ್ ಆಗ್ಬೋದು ಸರ್. ನೆಕ್ಸ್ಟ್ ಲೆವೆಲ್ ಸಬ್ಜೆಕ್ಟು. ಇವತ್ತೇನಾದರೂ ಈ ಒಂದು ಸಂಡೇ ಏನಾದರೂ ಮಿಸ್ ಆಗ್ತಿದ್ದೀರಾ ಅಂತಂದರೆ ಮತ್ತೆ ನಾನು ಈ ಒಂದು ಸೇಮ್ ಕ್ಲಾಸ್ ಮಾಡೋದು ನೆಕ್ಸ್ಟ್ ಮಂತ್ ಅಷ್ಟೇ ಸರ್. ಸೊ ಯಾರಾದರೂ ನನಗೆ ಕಾಲ್ ಮಾಡಬೇಕು ಅಂತಂದರೆ 7996295555 ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನನ್ನ ಜೊತೆ ಮಾತಾಡ್ಬೋದು ಸರ್. ಓಕೆ, ಸೊ ನಾನು ಯಾವ ರೀತಿ ಹೇಳಿರ್ತೀನಿ, ಸೇವ್ ಪ್ರೈಸ್ ಆಕ್ಷನ್ ಆಯಿತು, ಈವನ್ ಲೈವ್ ಮಾರ್ಕೆಟ್ಗೆ ಬಂದು ಸ್ಟ್ರಾಟಜೀಸ್ ಸಹ ಪ್ರೂವ್ ಮಾಡಿ ತೋರಿಸಿದ್ದೀನಿ ಸರ್. ಸೊ ಓಕೆ ಸರ್, ಆಯಿತು. ಹ್ಯಾಪಿ ವೀಕೆಂಡ್. ಸೊ ಜಾಯ್ನ್ ಆಗಬೇಕು ಅಂತಂದರೆ ತುಂಬ ಬೇಗ ಡಿಸಿಷನ್ ತಗೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸರ್.